ನಿಮ್ಮ ಸಿನಿಮಾದ ಬಡ್ಜೆಟ್ 100 ಕೋಟಿ ಮೀರಿದೆ ಅಂತ ಇಂಡಸ್ಟ್ರಿ ಟಾಕ್. ಸೊ ನೀವು ಹೇಳ್ತಾ ಇದ್ರಿ ಆವಾಗಲೇ ಕಲ್ಕಿ ಸಿನಿಮಾ ಕರ್ನಾಟಕದಲ್ಲೇ 100 crore ಗಳಿಕೆ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಸಿನಿಮಾ ಎಷ್ಟು ಗಳಿಕೆ ಮಾಡ್ಬೋದು? ಯಾಕಂದರೆ ನೀವು ಆವಾಗಲೇ ವಿಜುವಲ್ಸ್ ತೋರಿಸಿದ್ರಿ ನಮಗೆ. ಹೇಗಿತ್ತು ಅಂತಂದರೆ ಕಲ್ಕಿ ಸಿನಿಮಾಗೆ ಮೀರಿರೋ ಥರ ಇತ್ತು ವಿಜುವಲ್ಸು, ಹಾಲಿವುಡ್ ರೇಂಜ್ಗೆ ರೀಚ್ ಆಗೋ ಥರ ಇತ್ತು. ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಾತು. ಕಲ್ಕಿ ಸಿನಿಮಾನೂ ನಾನು ನೋಡಿ ಬಂದಿದ್ದೀನಿ, ಈ ಸಿನಿಮಾದ ಟೀಸರ್ ಕೂಡ ನೀವೇ ತೋರಿಸಿದ್ರಿ. ನಿಜವಾಗ್ಲೂ ಆಸಮ್, ಮೈಂಡ್ ಬ್ಲೋಯಿಂಗ್ ಆಗಿತ್ತು ಎಲ್ಲವೂ ಕೂಡ. ನಮ್ಮ ಕನ್ನಡದಲ್ಲಿ ಈ ಥರದ್ದು ಬಂತ ಸಿನಿಮಾ ಅಂತ ನನಗೆ ಖುಷಿ ಆಯಿತು. ಆ್ಯಕ್ಷನ್ ಸೀನ್ಸ್ ಇರ್ಬೋದು, ಸೆಟ್ಗಳಿರ್ಬೋದು, ಎಲ್ಲವನ್ನು ನೋಡಿದಾಗ. ಈ ಸಿನಿಮಾ ಎಷ್ಟು ಗಳಿಕೆ ಮಾಡುತ್ತೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನೋ ಕ್ಯೂರಿಯಾಸಿಟಿ ಸರ್. ಈಗ ನೀವೇ ಹೇಳಿದ್ರಲ್ವಾ, ಎಷ್ಟು ಗಳಿಕೆ ಮಾಡುತ್ತೆ ನೀವೇ ಹೇಳ್ಬಿಡಿ. ನಿಮ್ಗೆ ಇಷ್ಟ ಆಯ್ತಲ್ವಾ ಸರ್? ಇಲ್ಲಿವರೆಗೂ ಯಾರು ಗಳಿಕೆ ಮಾಡಿರಬಾರ್ದು. ಹೀಗೆ ಏನೆಲ್ಲ ಗಳಿಕೆದು ಟಾಪ್ ಲಿಸ್ಟಲ್ಲಿದೆಯೋ ಅದೆಲ್ಲವನ್ನು ಮೀರಿ ಗಳಿಕೆ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಕೂಡ. ಥ್ಯಾಂಕ್ಸ್. ನನಗೇನು ಅಂದರೆ ಫಸ್ಟು ಜನರಿಗೆ ಇಷ್ಟ ಆಗಿಬಿಡಬೇಕು. ಅವ್ರಿಗೆ ಇಷ್ಟ ಆಯಿತು ಅಂದರೆ ನೀವು ಹೇಳ್ದಂಗೆ ಎಲ್ಲ ರೆಕಾರ್ಡು ಮುರಿತಾರೆ, ಅವರೇ ಮುರಿಸ್ತಾರೆ. ಸೊ ಫಸ್ಟು ನಾವು ಮಾಡಿರೋ ಕೆಲಸ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಷ್ಟೇ ನಮಗೆ, ಅದಕ್ಕಿಂತ ಹೆಚ್ಚು ಇನ್ನೇನೂ ಇಲ್ಲ. ನಮ್ಮ ಶ್ರಮಕ್ಕೆ ಬೆಲೆ ಸಿಗೋದು ಸಿನಿಮಾ ಜನಕ್ಕೆ ಇಷ್ಟ ಆಗಬೇಕು. ಅದಾಯಿತು ಅಂದರೆ ಆಟೋಮೆಟಿಕ್ಲಿ ಎಲ್ಲ ಆಗೋಗ್ಬಿಡುತ್ತೆ. ಸರ್, ನನಗೆ ಒಂದು ಆಸೆ ಏನು ಅಂತಂದರೆ, ಈಗ ಕಲ್ಕಿ ಸಿನಿಮಾ ರಿಲೀಸ್ ಆಯಿತು, ಇಲ್ಲಿ ಥಿಯೇಟರ್ಸು ಫುಲ್ ಆಯಿತು. ಅದೇ ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ. ನಮ್ಮ ಕನ್ನಡ ಸಿನಿಮಾನೂ ಕೂಡ ಬೇರೆ ಭಾಷೆಯಲ್ಲಿ ಇದೇ ರೀತಿ ಹೋಗಿ ನೋಡಬೇಕು. ಅಲ್ಲಿ ಥಿಯೇಟರ್ ಖಾಲಿ ಇದ್ದರೆ ನಮ್ಮ ಕನ್ನಡ ಸಿನಿಮಾ ಹೋದಾಗ ಅಲ್ಲಿ ಥಿಯೇಟರ್ ಫುಲ್ ಆಗಬೇಕು ಅನ್ನೋದು ಕೂಡ ನನ್ನ ಆಸೆ. ಇಲ್ಲಿ ನೋಡ್ತಿರುವಾಗ ನಾವು ಅಂದ್ಕೊಳ್ತೀವಿ ಆ ಥರ ಸಿನಿಮಾ ಮಾಡುತ್ತಾ ನಿರೀಕ್ಷೆ ಅದೇ. ನೀವು ಏನು ನಿರೀಕ್ಷೆ ಮಾಡಿದೆ, ನಾವು ಅದೇ ಆಸೆ ಪಟ್ಟಿದ್ದೀವಿ. ಕನ್ನಡದಿಂದ ಒಂದು ಸಿನಿಮಾ ಹೋದಾಗ ಅಲ್ಲಿ ಜನ, ಅಲ್ಲಿರೋ ಆಡಿಯನ್ಸು ಅದನ್ನು ಅವರು ಮೆರೆಸ್ಬೇಕು. ಆ ಥರದ್ದೊಂದು ಸಿನಿಮಾ ಆಗಬೇಕು. ನಮ್ಮಲ್ಲಿ ಎಲ್ಲರೂ ಗೊತ್ತಿರೋರು. ಸೊ ಹಂಗಾಗಿ ಇಲ್ಲಿ ನಮಗೆ ಅದು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹೊರಗಡೆಯಿಂದನೂ ನಾರ್ತ್ ಇಂಡಿಯಾ ಎಸ್ಪೆಷಲಿ ನನಗೆ ತುಂಬಾ ಜನ ಮಾರ್ಟಿನ್ ಮೇಲೆ ನಿರೀಕ್ಷೆ ಅವರು ಇಟ್ಕೊಂಡಿದ್ದಾರೆ. ತುಂಬ ಫೋನ್ಸು, ಬಿಸ್ನೆಸ್ ಎನ್ಕ್ವೈರೀಸು, ಇಂಡಿವಿಜುವಲ್ಲಾಗಿ ಏರಿಯಾಸು ಎಲ್ಲನೂ ನನಗೆ ಭಾಳ ಡಿಮ್ಯಾಂಡ್ ಬಂದಿದೆ. ತೆಲುಗಲ್ಲೂ ಇದೆ. ಸೊ ನನಗೆ ನಂಬಿಕೆ ಇದೆ. ಯಾಕಂದರೆ ನೀವೇನು ಹೇಳ್ತಿದ್ದೀರಾ ಡೆಫಿನೆಟ್ಲಿ ಇವಾಗ ನೀವು ವಿಜುವಲ್ಸು ನೋಡಿದ್ದೀರಾ. ಅದು ವಿಜುವಲ್ಸ್ ಸಿನಿಮಾ ಅನ್ನೋದು ಬಂದು ಇಟ್ಸ್ ಅ ವಿಜುವಲ್ ಮೀಡಿಯಮ್. ಒನ್ಸ್ ನೀವು ನೋಡಿಲ್ದಿರೋದೇ ನೋಡ್ತೀನಿ ಅಂದರೆ ಡೆಫಿನೆಟ್ಲಿ ಏನೋ ಇದೆ ಅಂತ ಜನ ಬಂದೇ ಬರ್ತಾರೆ. ಸೊ ಆ ನಂಬಿಕೆ ನನಗಿದೆ. ಡೆಫಿನೆಟ್ಲಿ ವಿ ಆರ್ ಹೋಪಿಂಗ್ ಇದು ಒಂದು ಕನ್ನಡದಿಂದ ಇನ್ನೊಂದು ಮಟ್ಟಕ್ಕೆ ನಮ್ಮನ್ನು ಕರ್ನಾಟಕದಿಂದ ನಾವು ಒಂದು ಆ ಥರದ್ದೊಂದು ಸಿನಿಮಾ ಕೊಡ್ತಾಯಿದ್ದೀವಿ, ಕೊಡಬೇಕು ಅನ್ನೋ ಒಂದು ಹಂಬಲ ಇದೆ. ಅದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರ್, ಮೊನ್ನೆ ಅಷ್ಟೇ ಹಂಸಲೇಖ ಅವರು ಒಂದು ಮಾತು ಹೇಳಿದ್ರು. ಅಂದರೆ ಅವರು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ರು ಒಂದು ರೀತಿಯಲ್ಲಿ. ಅಂತಂದರೆ ಪ್ಯಾನ್ ಇಂಡಿಯಾಗೆ ಹೋಗಲಿ, ಪ್ಯಾನ್ ವರ್ಲ್ಡ್ಗೆ ಹೋಗಲಿ, ಲಾಸ್ಟಲ್ಲಿ ಇಲ್ಲಿಗೆ ಬರಲೇಬೇಕಾಗುತ್ತೆ. ಜೊತೆಗೆ ವ್ಯಾಪಾರಕ್ಕೆ ಮತ್ತು ಬಾಡಿ ಬೆಳೆಸೋದಕ್ಕೆ ಹೋಗ್ಬೇಕಷ್ಟೇ ಬೇರೆ ಕಡೆ, ಕೊನೆಗೆ ಕನ್ನಡ ಚಿತ್ರರಂಗಕ್ಕೆ ಬರಲೇಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಸೊ ನೀವು ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಇರುತ್ತೆ ಸರ್ ನಿಮ್ಮದು? ಅದು ಸರಿ ಅನಿಸುತ್ತಾ? ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಹಂಸಲೇಖ ಸರ್ ಅವ್ರ ಅಭಿಪ್ರಾಯ ಅವರು ಹೇಳಿದ್ದಾರೆ. ಬಟ್ ನಾನು ತಯಾರಿ ಮಾಡಿರೋದು ಕನ್ನಡ ಸಿನಿಮಾನೇ ಪ್ರಪಂಚಕ್ಕೆ ತೋರಿಸ್ತಾ ಇರೋದು. ನಾವು ಫಸ್ಟು ಕನ್ನಡದ ಸಿನಿಮಾನ ಬೇರೆ ಪ್ರಪಂಚಕ್ಕೆ ತೊಗೊಂಡೋಗೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ನಮ್ಮದು. ಇದು ನಾವು ಪ್ಯಾನ್ ಇಂಡಿಯಾ ಇಲ್ಲ ಇನ್ನೊಂದು ಅಂತ ನಾವು ಅಂದ್ಕೊಂಡಿಲ್ಲ. ನಾವು ಮಾಡಿರೋದು ಕನ್ನಡ ಸಿನಿಮಾ ಬೇರೆ ಬೇರೆ ಪ್ರೇಕ್ಷಕರನ್ನ ಸೆಳೀಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೆ ಮಾಡಿರೋರು ಅದನ್ನೇ ಪ್ರಯತ್ನ ಮಾಡಿದ್ದಾರೆ. ಅವ್ರು ಹಾಕ್ಕೊಟ್ಟಿರೋ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಇಂಡಸ್ಟ್ರಿ ಇವತ್ತು ನೀವು ಹೇಳ್ದಂಗೆ ಎರಡೂ ಇದೆ. ಒಂದು ಒಳ್ಳೆಯ ಸಿನಿಮಾ ಬಂದಾಗ ಗೆಲ್ಲುತ್ತೆ, ಒಂದು ಒಳ್ಳೆಯ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಒಂದು ಕೊರತೆ ಇದೆ ಅನ್ನೋದು. ಆಮೇಲೆ ಬೇರೆ ಬೇರೆ ಕಾರಣಗಳಿದೆ. ಎಲೆಕ್ಷನ್ ಇತ್ತು, IPL ಇತ್ತು, ವರ್ಲ್ಡ್ ಕಪ್ ಇತ್ತು. ಜನರಿಗೆ ಬೇರೆ ಬೇರೆ ಕಡೆ ಎಂಗೇಜ್ ಆಗಿದ್ದಾಗ ಆಟೋಮೆಟಿಕ್ಲಿ ನಿಮಗೆ ಆ ಟೈಮಲ್ಲಿ ಜನ ಸಿನಿಮಾ ನೋಡೋಲ್ಲ ಅನ್ನೋದು. ಈಗ ಮೋಡ ಈ ಸೂರ್ಯ ಮುಚ್ಕೊಂಡಂಗೆ ಅದು ಇರುತ್ತೆ. ಗುಡ್ ಡೇಸ್ ಬ್ಯಾಡ್ ಡೇಸ್ ಥರ ಅದು ಒಂದು ಸಮಯ ಅಷ್ಟೇ. ಡೆಫಿನೆಟ್ಲಿ ಈ ಕಲ್ಕಿ ಅನ್ನೋ ಒಂದು ಸಿನಿಮಾ ಬಂದು ತೋರಿಸಿದೆ. ಅದು ಕಲ್ಕಿ ಬಂದು ನಿಮಗೆ ಇಟ್ ಈಸ್ ಆಲ್ಸೋ ಪ್ಯಾನ್ ವರ್ಲ್ಡ್ ಫಿಲ್ಮ್ ಅಲ್ವಾ. ಈಗ ಕಲ್ಕಿ ಬಂದು ನಿಮಗೆ ತೆಲುಗು ಸಿನಿಮಾ ಆದರೂ ಇಟ್ ಈಸ್ ಅ ಪ್ಯಾನ್ ವರ್ಲ್ಡ್ ಫಿಲ್ಮ್. ಇದು ಪ್ಯಾನ್ ಅನ್ನೋ ಪದ ಅದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಈಗ ರೆಗ್ಯುಲರ್ ಆಗಿಬಿಟ್ಟಿರೋದ್ರಿಂದ ಎಲ್ಲರಿಗೂ ಬಾಯಿಗೆ ಬರ್ತಾಯಿದೆ. ಬಟ್ ಅದು ಒಂದು ಸಿನಿಮಾ ಆಗಿ ಎಲ್ಲ ಕಡೆನೂ ಗೆದ್ದಿದೆ ಇವತ್ತು. ಸೊ ಇವಾಗ ಅದು ಇಲ್ಲೇ ಇಷ್ಟು ಗಳಿಕೆ ಮಾಡಿದಾಗ, ಇಲ್ಲೇ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಗೆಲ್ಲುತ್ತೆ ಅಂದಾಗ ನಮ್ಮ ಸಿನಿಮಾಗಳು ಯಾಕೆ ಗೆಲ್ಲಲ್ಲ ಅನ್ನೋದು ಪ್ರಶ್ನೆನೇ ಅಲ್ಲ.
ನಮ್ಮ ಸಿನಿಮಾನೂ ಗೆಲ್ಲೇ ಗೆಲ್ಲುತ್ತೆ. ತುಂಬ ಸಿನಿಮಾಗಳು ಬರ್ತಾಯಿದೆ ನಮ್ಮಲ್ಲಿ. ಈಗ ರಿಲೀಸ್ ಸ್ಟಾರ್ಟ್ ಆಗ್ತಾಯಿದೆ. ನಿಮಗೆ ಆಗಸ್ಟ್ 9ಕ್ಕೆ ಭೀಮಾ ಬರುತ್ತೆ, ಸುದೀಪ್ ಸರ್ದು ಮ್ಯಾಕ್ಸ್ ಬರುತ್ತೆ, ಅದಾದಮೇಲೆ ಉಪೇಂದ್ರ ಸರ್ದು UI ಬರುತ್ತೆ, ಅದಾದಮೇಲೆ ಮಾರ್ಟಿನ್ ಬರುತ್ತೆ, ಅದಾದಮೇಲೆ ಇನ್ನು ಇದು ಬರುತ್ತೆ, KD ಬರುತ್ತೆ. ಸೊ 1 by 1 ಸಿನಿಮಾಸ್ ಬರ್ತಾ ಇರುತ್ತೆ, ಜನ ನೋಡ್ತಾರೆ. ಜನ ನೋಡೋವಂಥ ಸಿನಿಮಾಗಳೇ ತಯಾರಿ ಆಗ್ತಾ ಇರೋದು. ಬರುತ್ತೆ, ಅದು ನನ್ನ ನಂಬಿಕೆ ಇರೋದು. ಖಂಡಿತ ಎಲ್ಲ ಸಿನಿಮಾಗಳು ಜನ ನೋಡ್ತಾರೆ, ಅದು ಖಂಡಿತ ನೋಡ್ತಾರೆ. ಆಮೇಲೆ ನಮ್ಮಲ್ಲಿ ಏನಾಗಿದೆ ಅಂದರೆ, ಈಗ ಸಿನಿಮಾ ಥಿಯೇಟ್ರ್ಗಳವ್ರದ್ದು ಒಂದಷ್ಟು ಜನದ್ದು ಬೇಡಿಕೆ ಇದೆ, ಒಂದಷ್ಟು ಬೇಗ ಸಿನಿಮಾ ಮಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೇಳ್ಕೊಂಡಿದ್ದಾರೆ. ಹೀರೋಗಳಿಗೂ ಅವ್ರಿಗೆ ಇವಾಗ ಇರೋ ಒಂದು ಪರಿಸ್ಥಿತಿಗೆ ಅರ್ಥ ಆಗಿ ಎಲ್ಲ ಹೀರೋ ಪ್ರಯತ್ನ ಮಾಡ್ತಾರೆ ಇನ್ನು. ಯಾಕಂದರೆ ಇವಾಗ ಶೂಟಿಂಗ್ ಮಾಡಬೇಕಾಗಿರೋದು ಹೀರೋಗಳೇ. ಅವರು ಆದಷ್ಟು ಬೇಗ ತಯಾರಿ ಮಾಡಿಕೊಟ್ರೆ ಸಿನಿಮಾಗಳು ಬೇಗ ಬರೋದು, ಅದೊಂದೇ ಈಗ ಸೊಲ್ಯೂಷನ್. ಸೊ ಎಲ್ಲರೂ ಐ ಥಿಂಕ್ ದೇ ವಿಲ್ ಡೂ. ಇಂಡಸ್ಟ್ರಿ ಚೆನ್ನಾಗಬೇಕು ಅನ್ನೋದು ಎಲ್ರಿಗೂ ಇದೆ. ಸರ್, ಅಕ್ಟೋಬರಲ್ಲಿ ಮಾರ್ಟಿನ್ ಬರ್ತಿದೆ, ಡಿಸೆಂಬರಲ್ಲಿ KD ಬರ್ತಿದೆ. ಒಬ್ಬ ನಟನ ಸಿನಿಮಾಗಳು ಈ ರೀತಿ ಒಂದು ತಿಂಗಳ ಅಂತರದಲ್ಲಿ ಬರೋದು ಒಂದು ಪಾಸಿಟಿವ್ ಇದನ್ನು ನೋಟ್ ಕೊಡ್ತಿದೆಯಾ ಅಂತ. ಅಂದರೆ ಎಲ್ಲರೂ ಹೇಳ್ತಿರೋವಂಥದ್ದು ಹೀರೋಗಳು 2 ಸಿನಿಮಾಗಳು ಮಾಡಿ ವರ್ಷಕ್ಕೆ ಚಿತ್ರರಂಗ ತುಂಬ. ಈಗ ನೀವು ಹೇಳಿರೋದಕ್ಕೆ ನಿಮ್ಮ ಅಭಿಪ್ರಾಯ, ನೀವು ಈಗ ನಿರ್ಮಾಪಕರು. ನಾನು ಹೇಳೋದು ಕೇಳಿ. ಈಗ ನಾನು ಮುಂಚೆ ನಿಮಗೆ ಬಹುಶಃ ಗೊತ್ತಿದೆಯೋ ಗೊತ್ತಿಲ್ವೋ, ಅಲ್ಲ ನಾನು ಅದಕ್ಕೆ ನಿಮಗೆ ಮುಂಚೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ನಿಮಗೆ ವರ್ಷಕ್ಕೆ ವಿಷ್ಣು ಸರ್ದು 4 ಸಿನಿಮಾ ಬರೋದು, 3 ತಿಂಗಳು ಒಂದೊಂದು ಬರೋದು. ಒಂದು ಥಿಯೇಟ್ರಲ್ಲಿ ಓಡ್ತಾಯಿದ್ರೆ ಇನ್ನೊಂದು ಥಿಯೇಟ್ರಲ್ಲೂ ಓಡೋದು. ಒಂದು 100 ದಿನ ಹೋದರೆ ಇನ್ನೊಂದು 50 ದಿನ ಆಗಿರೋದು. ಆ ಥರ 25 ವಾರ ಹೋಗೋತಾಯಿದ್ರು, ಅವ್ರದ್ದು 3 ಸಿನಿಮಾ ರಿಲೀಸ್ ಆಗೋದು. ಆ ಥರ ಒಂದು ವಾತಾವರಣ ಇತ್ತು ಥಿಯೇಟ್ರ್ಗಳಿಗೆ. ಅದಕ್ಕೆ ಚೆನ್ನಾಗೇ ಏನೋ ಜನಗಳು ಸಿನಿಮಾಗಳು ನೋಡ್ತಾಯಿದ್ದೆ. ಅಂಬರೀಷ್ ಸರ್ ಇದ್ದರು, ವಿಷ್ಣು ಸರ್ ಇದ್ದರು, ಅನಂತ್ನಾಗ್ ಸರ್, ಶಂಕರ್ ನಾಗ್ ಅವರು, ಎಲ್ಲರೂ 3-4 ಸಿನಿಮಾ 1 ವರ್ಷಕ್ಕೆ ಮಾಡೋರು. ಸೊ ನಿಮಗೆ ಸಿನಿಮಾಗಳು ಹೀರೋಗಳಿಗೆ ನೋಡೋಕ್ಕೆ ಇಷ್ಟಪಡೋ ಹೀರೋಗಳನ್ನ ನೀವು, ಈಗ ನಂದು ಉದಾಹರಣೆ, ನಾನು ಅಕ್ಟೋಬರ್ 11ಕ್ಕೆ ಬರ್ತಾಯಿದ್ದೀನಿ. 2 ತಿಂಗಳು 75 ದಿನ ಮೇಲೆ ಬರುತ್ತದು. 75 ಡೇಸ್ ಆದಮೇಲೆ ಬರುತ್ತೆ ನಮ್ಮ ಲೆಕ್ಕಾಚಾರಕ್ಕೆ. ಬಟ್ ಇಟ್ ಈಸ್ ಅ ವೆರಿ ಗ್ಯಾಪ್, ಸಾಕು. ನಮ್ಮದು ನೋಡೋಗೋಗಿರುತ್ತೆ. ಈಗ ನಮ್ಮದು 50 ದಿನವೇ ಆಯಿತು ಅಂದ್ಕೊಳ್ಳೋಣ, ನಮ್ದು ಆಗೋಗಿರುತ್ತೆ. ಜನ ನಮ್ಮ ಸಿನಿಮಾ ನೋಡಿರ್ತಾರೆ. ಇವತ್ತು ನಿಮಗೆ ಈ OTTಗೆ ಬರೋದೇ 50ನೇ ದಿನಕ್ಕೆ ಬಂದುಬಿಡುತ್ತೆ. ಸೊ ಆಫ್ಟರ್ ದಟ್ ನಮಗೆ ಥಿಯೇಟ್ರನ್ನು ಇರೋಲ್ಲ. ಸೊ ಅಲ್ಲಿಂದ ಆಚೆಗೆ ನಮಗೇನು ಅದರದ್ದು ಇದು ಇರೋಲ್ಲ. ಬಟ್ ಸಿನಿಮಾ ಥಿಯೇಟ್ರ್ಗಳಿಗೆ ಬೇಡಿಕೆಗಳು ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಸರ್, ಫೈನಲಿ ಒಂದು ಕ್ವಶನ್, ಮಾರ್ಟಿನ್ ಯಾರು ಸರ್? ಅದು ಸಿನಿಮಾಲ್ಲಿ ಗೊತ್ತಾಗುತ್ತೆ. ನೀವು ಇವಾಗ ಬಾಹುಬಲಿ ಕಟ್ಟಪ್ಪ ಥರ ಆಗ್ಬಿಟ್ಟಿದೆ ಮಾರ್ಟಿನ್ ಯಾರು ಅನ್ನೋದು, ಯಾರು ಕೊಂದಿದ್ದು ಅಂತ. ದೊಡ್ಡ ಸೀಕ್ರೆಟ್ನ ಮೇಂಟೈನ್ ಮಾಡಿ ಏನಿಲ್ಲ, ಅದೇ ಸಿನಿಮಾ ಅಲ್ವಾ. ಸಿನಿಮಾನಲ್ಲಿ ಏನಾದ್ರು ಉಳಿಸ್ಕೊಂಡ್ರೆ ತಾನೇ ನಿಮ್ಗೆ ಇಂಟ್ರೆಸ್ಟ್ ಇರೋದು. ಸೊ ಹಂಗಾಗಿ ಅದು ಉಳ್ಕೊಳ್ಳಿ. ಅಕ್ಟೋಬರ್ 11ಕ್ಕೆ ಮಾರ್ನಿಂಗ್ ಶೋ, ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ನೀವೇ ಹೇಳ್ಬಿಡ್ತೀರ ಜನಕ್ಕೆ ಏನು ಅಂತ. ಸರ್, ಮಾರ್ಕೆಟಿಂಗ್ ಎಷ್ಟು ವೈಡ್ ಆಗಿರುತ್ತೆ? ಅಕ್ಟೋಬರ್ 11th ಹೇಗಿರುತ್ತೆ? ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ ಒಂದು ನಿರೀಕ್ಷೆ ಜನರಲ್ಲಿದೆ. ಡೆಫಿನೆಟ್ಲಿ ನಾವು ಜನರಿಗೆ ಫಸ್ಟು ತೋರಿಸ್ಬೇಕು. ಫಸ್ಟ್ ಡೇ ಫಸ್ಟ್ ಶೋ ನಾವು ಎಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟು ಆ ಸಂಭ್ರಮ ಜನರ ಜೊತೆ ನಾವೇನು ಮಾಡಿದ್ದೀವಿ ಅಂತ ನೋಡೋದು, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಅಂತ ತುಂಬ ಕಾಯ್ತಾಯಿದ್ದೀವಿ ನಮ್ಮ ಟೀಮು. ಸೊ ಆ ಖುಷಿನಲ್ಲಿ ಯಾವಾಗ ಆದಷ್ಟು ಬೇಗ ಅಕ್ಟೋಬರ್ 11 ಬರುತ್ತೆ ಅನ್ನೋ ಥರದಲ್ಲಿ ನಾವು ಕಾಯ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್. ನಿಮ್ಗೆ ಒಳ್ಳೇದಾಗಬೇಕು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಉದಯ್ ಕೆ ಮೆಹ್ತಾ ಅವರ ಮಾತು. ಏನು ಈ ಜುಲೈ 29ರಿಂದ ಅವರು ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಆಯ್ಕೆ ನಿಮ್ಮ ಮುಂದಿರುತ್ತೆ. ಅವತ್ತು ಆಯ್ಕೆ ನಿಮಗೆ ಬಿಟ್ಟಿದ್ದು. ನೀವೇನು ಬೇಕು ಅಂತಂದರೆ ಸಿನಿಮಾ ತಂಡ ಅದನ್ನೇ ಅವತ್ತು ಕೊಡ್ತಿರೋ ಅಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.